ಸರ್ಕಾರದಾಗೆ ಇರುವನು ಸಣ್ಣ ಊಟ ನಿನಗೆ ಜಾಲ ಬೆಲ್ಲ ಇನಿಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕರ್ನಾಟಕ ಸರ್ಕಾರದ ನೂತನ ಅಧ್ಯಕ್ಷರಾದ ಮೇಲೆ ಈ ಕಗ್ಲಡ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಬಂದಿದ್ದಾರೆ. ಇವರು ಸರ್ಕಾರದ ವತಿಯಿಂದ ಅನೇಕ ಸವಲತ್ತುಗಳು ಸಹ ಇರೋದ್ರಿಂದ ನಮ್ಮ ಸಾರ್ವಜನಿಕರಿಗೆ ತಿಳುವಳಿಕೆ ಮಾಡಿಕೊಟ್ಟು ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹಾರೈಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಈಗ ತಾನೇ ಬಂದಿರತಕ್ಕಂತ ಕರ್ನಾಟಕ ಕಾಡುಗೊಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರಾದ ನಮ್ಮ ಹಾರಗಿರಿ ಮಹೇಶಣ್ಣರವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನನ್ನ ಗೆಳೆಯನಾದ ಶಿವರಾಜು ಕೇಳ್ಕೊಂಡಾಗ ಮಹೇಶಣ್ಣನವರು ಇಲ್ಲ ಅನ್ನೋದೇ, ಅಂದ್ರೆ ಅವರ ಒತ್ತಡ ಏನೇ ಇರ್ಲಿ, ಇಲ್ಲ ನಾವು ನಿಮ್ಮೂರಿಗೆ ಬಂದು ನಿಮ್ಮ ಈ ಏನು ಕರಿಯಮ್ಮ ದೇವಿಯ ಹಬ್ಬಕ್ಕೆ ನಾನು ಕೂಡ ಬಂದು ನಿಮ್ಮ ಕಗಲಡ ಗ್ರಾಮದಲ್ಲಿ ನಡೀತಕ್ಕಂತಹ ಕರಿಯಮ್ಮ ಹಾಗೂ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಗೆಳೆಯನಾದ ಶಿವರಾಜರವರು ಕೇಳಿಕೊಂಡಾಗ ಅವರ ಒತ್ತಡಗಳು ಏನೇ ಇದ್ದರೂ ಕೂಡ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸಿದ್ದಾರೆ. ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಕಾಡುಗೊಲ್ಲ ನಿಗಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಹಾರಗಿರಿ ಮಹೇಶಣ್ಣರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗೊಲ್ಲರಹಳ್ಳಿಯ ಹಿರಿಗಿರಿಯಪ್ಪನವರು ಸಹ ಆಗಮನಿಸಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಆಗಮಿಸಿದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾಮಗಾರಿನಲ್ಲಿ ನಮ್ಮ VSS ಸೆಕ್ರೆಟರಿ ಆದಕ್ಕಂತ ಕಾರ್ಯದರ್ಶಿ ಆದಕ್ಕಂತ ನಮ್ಮ ಶ್ರೀಧರಣ್ಣ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಯಣ್ಣರು ಹೊಸದುರ್ಗ ಆತ್ಮೀಯ ಸ್ನೇಹಿತರಾದಕ್ಕಂತ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಹಾಸನರಾದಕ್ಕಂತ ನಮ್ಮ ಬೇನಹಳ್ಳಿ ಶ್ರೀನಿವಾಸ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲ ನನ್ನ ಸ್ನೇಹಿತರಿಗೂ ಸಹ ಆಗಮಿಸಿದ್ದ ಇದ್ದೀನಿ. ಇದೇ ರೀತಿ ಕಾಡುಗೊಲ್ಲ ನಿಗಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಹೇಶಣ್ಣ ಅವ್ರಿಗೆ ಸಹ ನನ್ನ ಗೆಳೆಯನಾದ ಶಿವರಾಜ್ ಕುಮಾರ್ ಅವರು ಕರ್ಕೊಂಡ್ ಬರ್ಲೇಬೇಕು, ಅವರು ಏನೇ ಕಷ್ಟ ಇದ್ರು ಬರ್ಬೇಕು ಅಂತ ಆಗಮಿಸಿದ್ರು. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಕೊಡ್ತಾ ನಮಸ್ಕಾರಗಳು. ನಮ್ಮ ಕಾಡುಗೊಲ್ಲ ನಿಗಮದ ರಾಜ್ಯಾಧ್ಯಕ್ಷರಾಗಿ ನೂತನವಾದಂಥ ನಮ್ಮ ಮಹೇಶಣ್ಣನವರಿಗೆ ಧನ್ಯವಾದಗಳು. ನಮ್ಮ ಕಗ್ಲೋಡು ಗ್ರಾಮಕ್ಕೆ ನಮ್ಮ ಸ್ನೇಹಿತರಾದಂಥ ಶಿವರಾಜ್ ಅವರು
ಕರೆದಿದ್ದಂಥ ಸಮಯದಲ್ಲಿ ಅವರು ಏನೇ ಕೆಲಸ ಇರಲಿ ಅವರ ಕೆಲಸಗಳನ್ನು ಬದಿಯಲ್ಲಿಟ್ಟು ಬಂದು ನಮ್ಮ ಸ್ನೇಹಿತರ ಊರಿಗೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ಎಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಕಾಡುಗೊಲ್ಲ ನಿಗಮಕ್ಕೆ ಯಾವುದೇ ರೀತಿಯಿಂದ ಒಂದು ರಾಜ್ಯದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಯಾವತ್ತೂ ಸಿಕ್ಕಿಲ್ಲ. ನಮ್ಮ ಕಾನೂನು ಸಚಿವರಾದಂಥ ಜಯಚಂದ್ರ ಸಾಹೇಬರು ನಮ್ಮ ಶಿರಾ ತಾಲೂಕಿಗೆ ಒಂದು ನಮ್ಮ ಕಾಡುಗೊಲ್ಲ ನಿಗಮಕ್ಕೆ ಒಂದು ಸ್ಥಾನ ಮಾನ ಎಲ್ಲ ಕೊಟ್ಟು ನಮ್ಮ ಮಹೇಶಣ್ಣವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ನಮ್ಮ ಮಹೇಶಣ್ಣವರು ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ಕಾಡುಗೊಲ್ಲ ನಿಗಮಕ್ಕೆ ಎಲ್ಲ ರೀತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅದೇ ಅಭಿಪ್ರಾಯ ನಮಗೆಲ್ಲರಿಗೂ ಇದೆ. ಮತ್ತು ಎಲ್ಲರೂ ಸಹ ಬೆಂಬಲ ಕೊಡಬೇಕು ನಮ್ಮ ಮಹೇಶಣ್ಣವ್ರಿಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನ ಕಗ್ಲಡು ಗ್ರಾಮದಲ್ಲಿ ಇವತ್ತು ಕರಿಯಮ್ಮ ಮತ್ತು ಮಾರಮ್ಮ ತಾಯಿಯ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರಲೇಬೇಕು ಅಂತೇಳಿ ನನ್ನ ಸ್ನೇಹಿತರಾದ ಶಿವರಾಜ್ರವರು ಬೆಳಗ್ಗಿನಿಂದನೂ ಸಹ ಕರೆ ಮಾಡ್ತಾನೆ ಇದ್ರು. ಅದರಲ್ಲಿ ನನ್ನ ಇನ್ನೋರ್ವ ಸ್ನೇಹಿತ ಗೊಲ್ರಳ್ಳಿಯ ನನ್ನ ಆಪ್ತನಾಗಿರ್ತಕ್ಕಂಥ ರವಿಚಂದ್ರರವರು ಇಲ್ಲ ಕಾರಣ ಕರಿತಾ ಇದ್ರು, ಹೋಗ್ಲೇಬೇಕು, ಯಾವುದೇ ಕಾರಣಕ್ಕೂ ಹೋಗ್ದಂಗಿರಂಗಿಲ್ಲ ಅಂತೇಳಿ ಬೆಂಗಳೂರಿಂದ ಗಲಾಟೆ ಮಾಡಿ ಕರ್ಕೊಂಬಂದಾನೆ. ಆದ್ರಿಂದ ನಿಮ್ಮೆಲ್ಲರ ಈ ಒಂದು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತು ಕಗ್ಲಡ ಗ್ರಾಮದಲ್ಲಿ ಇವತ್ತು ನಾನು ಕರೆಸಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಇಷ್ಟೊಂದೊಂದು ಗೌರವ ತೋರಿಸಿದ್ರಿ. ಇವತ್ತು ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಸರ್ಕಾರ, ಮತ್ತು ಇವೆಲ್ಲದಕ್ಕೂ ಸಾಧ್ಯವಾಗಬೇಕು. ಇವತ್ತು ನಮ್ಮ ಒಂದು ಸಿರಾ ತಾಲೂಕಿಗೆ ಇವತ್ತೊಂದು ಅಧ್ಯಕ್ಷ ಸ್ಥಾನ, ಅದರಲ್ಲೂ ನನಗೆ ಇವತ್ತೊಂದು ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಮತ್ತು ಸಿರಾ ಕ್ಷೇತ್ರದ ಶಾಸಕರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು ಹಾಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರ ಒಂದು ಆಶೀರ್ವಾದ ಕೃಪಾ ಕಟಾಕ್ಷದೊಂದಿಗೆ ಇವತ್ತು ನಿಮ್ಮ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಮುಂದೆ ನಾನು ನಿಂತಿದ್ದೇನೆ. ಇವತ್ತು ಇದೇ ರೀತಿ ನಮ್ಮ ಜಿಲ್ಲೆಯ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮತ್ತು ಕೆ ಎನ್ ರಾಜಣ್ಣವ್ರು ಇರ್ಬೋದು, ಮತ್ತು ನಮ್ಮ ಎಲ್ಲ ಅನೇಕ ಜನ ಪಾವಗಡದ ವೆಂಕಟೇಶ್ ಅವ್ರು ಇರ್ಬೋದು, ನಮ್ಮ ಒಂದು ಪೂರ್ಣಿಮಾ ಶ್ರೀನಿವಾಸರವ್ರು ಇರ್ಬೋದು, ಮತ್ತು ಇನ್ನೂ ಅನೇಕ ಜನ ಡಿ ಟಿ ಶ್ರೀನಿವಾಸರವ್ರು ಇರ್ಬೋದು, ಮತ್ತು ಇನ್ನು ಅನೇಕ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಅನೇಕ ಜನ ಒಂದು ನಾಯಕರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಅಧ್ಯಕ್ಷ ಗಾದಿ ಸಿಕ್ಕಿದೆ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಇವತ್ತು ನೀವು ನನ್ನ ಈ ಒಂದು ಹಬ್ಬಕ್ಕೆ ಕರೆಸಿದ್ರ, ನೀವು ಹಬ್ಬಕ್ಕೆ ಕರೆಸೋದು ಮುಖ್ಯ ಅಲ್ಲ, ನೀವೆಲ್ಲರೂ ಸಹ ಪ್ರತಿಯೊಬ್ಬರು ನಮ್ಮ ಒಂದು ಕಾಡುಗೊಲ್ಲರ ನಿಗಮಕ್ಕೆ ಅರ್ಜಿ ಹಾಕ್ಬೇಕು. ಈಗ ನಮ್ಮಲ್ಲಿ ಒಂದು ಗಂಗಾ ಕಲ್ಯಾಣ ಆಗಿರ್ಬೋದು, ಒಂದು ಸಾರಥಿ ವಾಹನ ಯೋಜನೆ ಆಗಿರ್ಬೋದು, ಮತ್ತು ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಅನೇಕ ಒಂದು ಸವಲತ್ತುಗಳನ್ನ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಿಗಮದಿಂದ ಆಗ್ತಾ ಇರೋದ್ರಿಂದ ದಯಮಾಡಿ ಎಲ್ಲರೂ ಸಹ ಇಲ್ಲಿರ್ತಕ್ಕಂಥವ್ರು, ಈಗ ನಮ್ಮ ಟೀಚರ್ಗೆ ನಾನು ಹೇಳೋದು, ದಯಮಾಡಿ ನಿಮ್ಮ ನೆರೆಹೊರೆಯಲ್ಲಿರ್ತಕ್ಕಂಥ ಮತ್ತು ಹೆಣ್ಮಕ್ಳಿಗೂ ಅಷ್ಟೇ ಒಂದು ಸ್ವಯಂ ಉದ್ಯೋಗ ನೇರ ಸಾಲ 1 ಲಕ್ಷ ರೂಪಾಯಿ, ಅದರಲ್ಲಿ 20,000 ರೂಪಾಯಿ ಸಬ್ಸಿಡಿ ಇರ್ತದೆ. ದಯಮಾಡಿ ಎಲ್ಲರೂ ನೀವು ಅರ್ಜಿ ಹಾಕೋದ್ರ ಮುಖೇನ ನಿಮ್ಮ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ನಮ್ಮ ಒಂದು ನಿಗಮದಿಂದ ಎಷ್ಟು ಸಾಧ್ಯನೋ ಇನ್ನು ಶಕ್ತಿ ಮೀರಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಗಿರವರ ಒಂದು ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ನಮ್ಮ ಒಂದು ಸಮುದಾಯಕ್ಕೆ ಅಗತ್ಯವಾಗಿರ್ತಕ್ಕಂಥ, ಈಗ ಬರ್ತಾ ದಾರಿಯಲ್ಲಿ ನಾವು ನೋಡಿದ್ವಿ, ಈಗ ನಮ್ಗೆ ಎಲ್ಲೋದ್ರೂ ಸಹ ಗೊಲ್ಲರಟ್ಟಿಗಳಲ್ಲಿ ಇನ್ನೂ ಸಹ ಇವತ್ತಿನ ದಿನಗಳಲ್ಲಿ ರಸ್ತೆಗಳಿಲ್ಲ. ಈ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಪ್ರಯತ್ನ ಖಂಡಿತವಾಗಿರ್ತದೆ. ನಮ್ಮ ಒಂದು ಕಾಡುಗೊಲ್ಲರ ಬದುಕಿನಲ್ಲಿ ಒಂದು ಎಷ್ಟು ಸೇವೆ ಮಾಡೋದಕ್ಕೆ ಸಾಧ್ಯನೋ ನಾನು ಒಬ್ಬ ನಿಮ್ಮೆಲ್ಲರ ಒಬ್ಬ ಮನೆಯ ಮಗನಾಗಿ, ನಿಮ್ಮೆಲ್ಲರ ಒಬ್ಬ ಸೇವಕನಾಗಿ, ನಾನು ಅಧ್ಯಕ್ಷ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ನಾನು ಒಬ್ಬ ನಿಮ್ಮೆಲ್ಲರ ಒಬ್ಬ ಸೇವಕನಾಗಿ ಖಂಡಿತವಾಗಿಯೂ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಎಷ್ಟು ಸಾಧ್ಯನೋ ನನ್ನ ಒಂದು ಕಾಡುಗೊಲ್ಲರಿಗೆ ಖಂಡಿತವಾಗಿ ನಾನು ನಿಮ್ಮ ಕಷ್ಟಗಳಲ್ಲಿರ್ಬೋದು, ಒಂದು ದುಃಖದ ಸಂದರ್ಭದಲ್ಲಿ ನಿಮ್ಮ ಜೊತೆಲಿ ಇರ್ತೇನೆ. ಮತ್ತು ನಾನು ನಿಮ್ಮೆಲ್ಲರ ಮನೆಯ ಮಗನಾಗಿ ಸದಾ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಮತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ, ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಅವಕಾಶ, ಖಂಡಿತವಾಗಿ ನನಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆಸಿ ನನಗೆ ಇವತ್ತು ಈ ಒಂದು ಆಹ್ವಾನ ಕೊಟ್ಟಿರ್ತಕ್ಕಂಥ ಮತ್ತೊಮ್ಮೆ ನನ್ನ ಸ್ನೇಹಿತರ ಶಿವರಾಜು ಮತ್ತು ಶ್ರೀನಿವಾಸ್ ಇರ್ಬೋದು, ಮತ್ತು ಇಲ್ಲೆಲ್ಲ ಅನೇಕ ಜನ, ತಿಮ್ರಾಜು, ನಮ್ಮ ಗೊಲ್ಲರಳ್ಳಿ ತಿಮ್ರಾಜ್ ಇರ್ಬೋದು, ಅಗ್ರಾರದಿಂದನೂ ಸಹ ಬಂದಿದ್ದಾರೆ ಎಲ್ಲನೂ. ಮತ್ತೆ ಹೇಳ್ಬೇಕಲ್ಲ ನಿನ್ನ ಹೆಸರು ಹೇಳ್ತೀನಿ ಸುಮ್ಮನೆ. ಅದೇ ರೀತಿ ನಮ್ಮ ಹಿರಿಯ ಅಜ್ಜಿರು ಇರ್ಬೋದು, ತಾಯಂದಿರ್ಬೋದು, ಅಕ್ಕ ತಂಗಿದಿರು, ಇಷ್ಟೊತ್ತಲ್ಲೂ ಸಹ ಸಮಯ 10:15 ನನ್ನ ಒಂದು ನಿರೀಕ್ಷೆಯಲ್ಲಿ ಕಾಯ್ತಿದ್ದೀರಾ. ಆದ್ರೂ ನಾನು ಬರೋದು ಸ್ವಲ್ಪ ತಡ ಆಯ್ತು, ಅದನ್ನು ಸಹ ನಿಮ್ಮ ನಿರೀಕ್ಷೆಗೆ ನಾನೇನು ಇದು ಮಾಡಿಲ್ಲ. ಸ್ವಲ್ಪ ತಡ ಆಗೈತೆ ಏನಣ್ಣ, ಬಂದಿದ್ದೀನಲ್ಲ. ಆದ್ರಿಂದ ದೇವ್ರ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ,
ಇಲ್ಲಿ ಅನೇಕ ಪುಟಾಣಿ ಮಕ್ಕಳಿದ್ದಾರೆ, ಅವರೆಲ್ಲರ ಒಂದು ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಇಷ್ಟು ಹೇಳಿ ನನಗೆ ಕರೆಸ್ತಂತ ನಿಮ್ಮೆಲ್ಲರಿಗೂ ಒಂಚು ನನ್ನ ಮಾತುಗಳು. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.